let me get a rubber band now. ನೀರ್ ದೋಸೆ ತರ ಇದೆಲ್ಲ ನಾವು ಕಪ್ಗಾಗಿ ಬಿಡ್ತೀವಿ ಅಂತ ಏನೋ ಭಯ ಆಗುತ್ತೆ. ಹಾಯ್ ಗೈಸ್, ವೆಲ್ಕಮ್ ಟು ನೇಹಾ ಬಸವರಾಜ್ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ ಏನು ಅಂತ ಅಂದ್ರೆ ನನ್ಗೆ ಏನಂತಾರೆ ಸ್ವಿಮ್ಮಿಂಗ್ ಕಲಿಬೇಕು. ಸೊ ಹಾಗಾಗಿ ಕಲಿಯಕ್ಕೆ ಅಂತ ನಾನು ಇವತ್ತು ಹೋಗ್ತಾ ಇದ್ದೀನಿ. ಅಂಡ್ ಸೊ ಅದಕ್ಕೆ ನಾನು ಇವಾಗ ಲೈಕ್ ಸ್ವಿಮ್ಮಿಂಗ್ ಹೋಗೋ ಮುಂಚೆ ಏನೆಲ್ಲ ಸ್ಕಿನ್ ಕೇರ್ ಮಾಡ್ಕೋಬೇಕು ಅಂತ ನಾನು ಸ್ವಲ್ಪ ಯೂಟ್ಯೂಬಲ್ಲಿ ಸ್ವಲ್ಪ ವಿಡಿಯೋಸ್ ನೋಡಿದ್ದೆ. ಸೊ ಅದರಲ್ಲಿ ಹೇಳಿದ್ರು ಮಾಯಿಶ್ಚರೈಸರ್ ಹಾಕಬೇಕು ಆ್ಯಂಡ್ ಆಲ್ಸೋ ಸನ್ಸ್ಕ್ರೀನ್ ಯಾವುದು SPF ವಿತ್ ವಾಟರ್ ರೆಸಿಸ್ಟೆಂಟ್ ಇರುತ್ತೆ. ಸೊ ಸನ್ಸ್ಕ್ರೀನ್ ಹಾಕೋಬೇಕು ಅಂತ ಇತ್ತು. ಸೊ ಹಾಗಾಗಿ ನಾನು ಇವಾಗ ಶವರ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಸ್ವಿಮ್ಮಿಂಗ್ ಪೂಲ್ ಹೋಗೋ ಮುಂಚೆ ಆ್ಯಂಡ್ ಆಫ್ಟರ್ ಕಮಿಂಗ್ ಔಟ್ ಆಫ್ ದಿ ಸ್ವಿಮ್ಮಿಂಗ್ ಪೂಲ್ ಆಲ್ಸೋ ನಾವು ಮತ್ತೆ ಶವರ್ ಮಾಡಬೇಕಂತೆ. ಬಿಕಾಸ್ ಅದು ನೀರು ಹೇಗಿರುತ್ತೆ ಗೊತ್ತಿಲ್ಲ. ಸೊ ಮೇ ಬಿ ನಮ್ದು ಕಲರ್ ಡಾರ್ಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಬಿಫೋರ್ ಗೋಯಿಂಗ್ ಟು ಸ್ವಿಮ್ಮಿಂಗ್ ಪೂಲ್ ಆ್ಯಂಡ್ ಆಫ್ಟರ್ ಕಮಿಂಗ್ ಔಟ್ ಆಫ್ ಸ್ವಿಮ್ಮಿಂಗ್ ಪೂಲ್ ಕಂಪಲ್ಸರಿ ನಾವು ಶವರ್ ತಗೋಬೇಕು. ಸೊ ನಾನು ಇವಾಗ ಜಸ್ಟ್ ಶವರ್ ಮಾಡ್ಕೊಂಡಿದ್ದೀನಿ. ತಲೆ ಸ್ನಾನ ಏನು ಮಾಡಲಿಲ್ಲ ಬಿಕಾಸ್ ಕ್ಯಾಪ್ ಹಾಕ್ಬಿಡ್ತೀನಿ ಕೂದಲಿಗೆ. ಇವಾಗ ಬ್ಯಾಗ್ ರೆಡಿ ಮಾಡ್ಕೋಬೇಕು ನಾನು ಆ್ಯಂಡ್ ಆಲ್ಸೋ ನಾನು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೋಬೇಕು. ಸೊ ಫಸ್ಟ್ ನಾವು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಳ್ಳೋಣ ಆ್ಯಂಡ್ ಆಲ್ಸೋ ಬ್ಯಾಗಲ್ಲಿ ಏನೆಲ್ಲ ಇಟ್ಕೋಬೇಕು ಅಂತ ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ನಾನು ಏನು ಹಾಕೊಳ್ತಿದ್ದೀನಿ ಕಾಸ್ಟ್ಯೂಮ್ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ನನ್ನ ಔಟ್ಫಿಟ್ ಏನಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ಒಂದು ಬಾಕ್ಸ್ ಇಟ್ಕೊಳ್ತಾ ಇದ್ದೀನಿ. ಈ ಬಾಕ್ಸಲ್ಲಿ ಏನೆಲ್ಲ ಇದೆ ಅಂತ ತೋರಿಸ್ತೀನಿ. ಈ ಬಾಕ್ಸಲ್ಲಿ ಒಂದು ಸನ್ಸ್ಕ್ರೀನ್ ಇದೆ, ಒಂದು ಬಾಡಿ ಲೋಷನ್ ಮಾಯಿಶ್ಚರೈಸರ್, ಮತ್ತೆ ಒಂದು ಫೇಸ್ ವಾಶ್ ಇದೆ, ಒಂದು 2 ಲಿಪ್ ಬಾಮ್ಸ್ ಇಟ್ಟಿದ್ದೀನಿ, ಒಂದು ನಿವಿಯಾ ಲಿಪ್ ಬಾಮ್, ಮತ್ತೆ ವ್ಯಾಸ್ಲೀನ್, ಮತ್ತೆ ಒಂದು BB+ ಕ್ರೀಮ್. ಸೊ ಇದು ಬಾಕ್ಸ್. ಸೊ ಈ ಬಾಕ್ಸಲ್ಲಿ ಎಲ್ಲ ಫಿಟ್ ಆಗಿ ಕರೆಕ್ಟಾಗಿ ಪ್ಯಾಕ್ ಆಗುತ್ತೆ. ಇದು ನಾನು 2 ಟವೆಲ್ ಇಟ್ಕೊಳ್ತಾ ಇದ್ದೀನಿ. ಒಂದು ಫೇಸ್ ಟವೆಲ್ ಇಷ್ಟಿದೆ ಸೈಜು. ಸೊ ಇದು ಕೂದಲಿಗೆ ಕಟ್ಟಕ್ಕಾಗುತ್ತೆ ಒಂದ್ ವೇಳೆ ವೆಟ್ ಆಗ್ಬಿಟ್ರೆ. ಅಂಡ್ ಇದು ಸ್ವಲ್ಪ ದೊಡ್ಡದಾಗಿರೋ ಟವೆಲ್. ಸೊ ಸಾಕು ಗೈಸ್, ಏನು ದೊಡ್ಡದು ಟವೆಲ್ ಅಲ್ಲಿ ತಗೊಂಡೋಗೋ ಅವಶ್ಯಕತೆ ಇಲ್ಲ. ಅಂಡ್ ನೆಕ್ಸ್ಟ್ ಚಶ್ಮಾ ಗೈಸ್, ಹೊಸ ಸ್ಪೆಕ್ಸ್ ತಗೊಂಡಿರೋದು. ಇದು ಇನ್ನೂ ಓಪನ್ ಸಹ ಮಾಡಲಿಲ್ಲ ನಾನು. ಏನೋ ಬಿತ್ತು. ಓಕೆ ಗೈಸ್, ಸೊ ಇದು ತಗೊಂಡಿದ್ದೀನಿ. ಇದ್ರ ಜೊತೆ ಇದು ಬಂದಿದೆ. ಇದು ಏನು ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ಏನು ಅಂತ ಗೊತ್ತಾಗ್ತಿಲ್ಲ ನನಗೆ. ಇದ್ರ ಒಳಗಡೆ ಇತ್ತು. ಆ್ಯಂಡ್ ಸೊ ದಿಸ್ ಇಸ್ ಮೈ ಪಿಂಕ್ ಕಲರ್ ತಗೊಂಡಿದ್ದೀನಿ, ಬೇಬಿ ಪಿಂಕ್ ಕಲರ್. ಆ್ಯಂಡ್ ಇಲ್ಲಿ ಓಪನ್ ಮಾಡಬೇಕು ಇದನ್ನ. A few moments later. ಇದು ಸ್ಪೆಕ್ಸ್. ಈ ಸ್ಪೆಕ್ಸ್ ಒಂದು ಇಟ್ಕೊಂಡಿದ್ದೀನಿ. ಸ್ವಿಮ್ಮಿಂಗ್ ಹೋಗ್ತಾ ಇದೀವಿ ಅಂತಂದ್ರೆ ವಿ ನೀಡ್ ಅ ಕ್ಯಾಪ್. ಸೊ ಹಾಗಾಗಿ ನಾನು 100 ರೂಪೀಸ್ 200 ರೂಪೀಸ್ ಕ್ಯಾಪ್ ಸಿಗುತ್ತೆ. ನೀರ್ ದೋಸೆ ತರ ಇದೆಲ್ಲ. ಏನಂತಾರೆ ಜಿಮ್ಗೆ ಹಾಕೊಳ್ಳೋದು, ಲೈಕ್ ಕಾಟನ್ ಎಲ್ಲ ಹಾಕೊಳ್ಳಂಗಿಲ್ಲ ಬಿಕಾಸ್ ಅಲ್ಲಿ ಚೆಕ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಇದು ಶಾರ್ಟ್ಸ್ ಹಾಕೊಳ್ತಾ ಇದ್ದೀನಿ. ದಿಸ್ ಇಸ್ ಫ್ರಮ್ ಜಾಕಿ. ಎಲ್ಲಿ ಬರ್ದಿದ್ದಾರೆ? ಇಷ್ಟಿದೆ. ಅದು ಬಿಟ್ರೆ ಏನು ಇಲ್ವಾ? ಇಲ್ಲ, ಐತೆ ಜಾಕಿ ಅಂತ ಬರ್ತೀನಿ. ಸೊ ಇಲ್ಲೆಲ್ಲ ಸ್ವೆಟ್ ಪ್ರೂಫ್ ಅಂತಾನೂ ಬರ್ದಿತ್ತು. ಇಲ್ಲಿದೆ ಕಾಲ್ ಹತ್ರ, ಸ್ಟೇ ಡ್ರೈ. ಸೊ ಗೈಸ್, ಇದು ಕೆಳಗಡೆ ಹಾಕೊಳ್ಳೋಕ್ಕೆ. ಆ್ಯಂಡ್ ಮೇಲೆ ದಿಸ್ ಇಸ್ ಆಲ್ಸೋ ಫ್ರಮ್ ಜಾಕಿ. ಇದು ಹಾಕೊಳ್ತೀನಿ. ಆ್ಯಂಡ್ ವಿತ್ ದಿಸ್ ಇದು ಮತ್ತೆ ಇದ್ರ ಮೇಲೆ ಒಂದು ಶರ್ಟ್ ಇದೆ. ಇದು ಪ್ಯಾಂಟು, ಇದು ಟಾಪು. ಇದು ಅಲ್ಲಿವರೆಗೆ ಹೋಗೋವರೆಗೆ ಲೈಕ್ ಯಾವ್ದಾದ್ರು ಒಂದು ಟಾಪ್ ಹಾಕೊಳ್ತೀನಿ ಮೇಲೆ. ಸೊ ಬನ್ನಿ ಗೈಸ್, ಇದು ಎಲ್ಲ ಏನ್ ಥಿಂಗ್ಸ್ ಇದೆ ಇದನ್ನ ಬ್ಯಾಗ್ ಅಲ್ಲಿ ಪ್ಯಾಕ್ ಮಾಡ್ಬೇಕು. ಸೊ ಯಾವ ತರ ಬ್ಯಾಗ್ ತಗೋಬೇಕು ಅದನ್ನೇ ಹೇಳ್ತೀನಿ, ಒಂದು ನಿಮಿಷ. ಜಿಮ್ ಬ್ಯಾಗ್. ಸೊ ಈ ಬ್ಯಾಗ್ ಅಲ್ಲಿ ಎಲ್ಲ ಫಿಟ್ ಆಗುತ್ತೆ. ಸೊ ಈ ಬ್ಯಾಗ್ ಅಲ್ಲಿ ಎಲ್ಲ ಫಿಟ್ ಮಾಡ್ಕೊಳ್ಳೋಣ ಬನ್ನಿ ಗೈಸ್ ಇವತ್ತೆ. ಸೊ ಫಸ್ಟ್ ಇದು ನನ್ನ ಶಾರ್ಟ್ಸ್.
ಓ ಈ ಶಾರ್ಟ್ಸ್ ಇಲ್ಲೇ ಹಾಕೋಬೇಕು. ಫಸ್ಟ್ ನಾನು ಡ್ರೆಸ್ ಹಾಕೊಂಡ್ಬಿಡ್ತೀನಿ, ಆಮೇಲೆ ಚೇಂಜ್ ಮಾಡ್ತೀನಿ. ಸೊ ಗೈಸ್ ಇವಾಗ ನಾನು ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ದಿಸ್ ಇಸ್ ಮೈ ಕಾಸ್ಟ್ಯೂಮ್. ಇದೆ ಇದರಲ್ಲೇ ಸ್ವಿಮ್ಮಿಂಗ್ ಮಾಡ್ತೀನಿ. ಆ್ಯಂಡ್ ಇವಾಗ ಇಯರಿಂಗ್ಸ್ ಏನಿದೆ ಇದನ್ನು ರಿಮೂವ್ ಮಾಡಿಬಿಡ್ತೀನಿ, ಬಿಕಾಸ್ ಕ್ಯಾಪ್ ಎಲ್ಲ ಹಾಕೋತೀವಲ್ಲ, ಸೊ ಎಲ್ಲಾದರೂ ಚುಚ್ಚಿಬಿಡುತ್ತೆ. ಸೊ ಐ ವಿಲ್ ರಿಮೂವ್ ದ ಇಯರಿಂಗ್ಸ್ ಫಸ್ಟ್. ಸೊ ಇಯರಿಂಗ್ಸ್ ರಿಮೂವ್ ಮಾಡ್ಕೊಂಡ್ಬಿಟ್ಟೆ. ಸೊ ಅದನ್ನು ಬಾಕ್ಸಲ್ಲಿ ಹಾಕ್ಬಿಡ್ತೀನಿ. ಆ್ಯಂಡ್ ಹೇರ್ಸ್ನ ಮೇಲ್ಗಡೆ ಟೈ ಮಾಡ್ಕೊಳ್ಳೋಣ ಬನ್ನಿ ಗೈಸ್. ಸೊ ಫಸ್ಟ್ ಹೀಗೆ ರಫ್ ಆಗಿ ಹೇರ್ನ ಬನ್ ಹಾಕೊಂಡ್ಬಿಡ್ತೀನಿ. ಸೊ ಲೆಟ್ ಮಿ ಗೆಟ್ ಅ ರಬ್ಬರ್ ಬ್ಯಾಂಡ್ ನಾವು. ಸೊ ಗೈಸ್ ಈ ಥರ 2 ರಬ್ಬರ್ ಬ್ಯಾಂಡ್ಸ್ ತೊಗೊಳ್ಳಿ, ಸೊ ದಟ್ ನಿಮಗೆ ಹೇರ್ ಟೈ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಫಸ್ಟ್ ರಬ್ಬರ್ ಬ್ಯಾಂಡ್ ಏನಿದೆ ಇದರಿಂದ ಹೈ ಪೋನಿ ಮಾಡ್ಕೊಳ್ತೀನಿ, ಬಿಕಾಸ್ ಕ್ಯಾಪ್ ಏನು ಬರುತ್ತಲ್ವಾ, ಸೊ ಹೇರ್ ಮೇಲೇನೆ ಇರಲಿ, ಕೆಳಗಡೆ ಇದ್ರೆ ಅದು ಇರಿಟೇಟ್ ಆಗುತ್ತೆ. ಸೊ ಫಸ್ಟ್ ನೀವು ಈ ಥರ ಕೂದಲೆಲ್ಲ ತಗೊಂಡ್ಬಿಟ್ಟು, ಲೈಕ್ ಆಯಿಲಿ ಆಗಿದೆ ಸ್ವಲ್ಪ ಕೂದಲು ನಂದು, ಬಿಕಾಸ್ ನಾನು ಒಂದು 2 ದಿವಸ ಆಯಿತು ನಾನು ತಲೆ ಸ್ನಾನನೇ ಮಾಡಲಿಲ್ಲ. ಸೊ ಹೇಗೂ ಸ್ವಿಮ್ಮಿಂಗ್ ಹೋಗ್ತಾ ಇದ್ದೀನಲ್ಲ, ಮುಗಿಸ್ಕೊಂಡು ಬಂದೆ ಹೋಗ್ಬೋದು ಅಂತ ಅಂದ್ಕೊಂಡೆ. ಆ್ಯಂಡ್ ಈ ಥರ ರಬ್ಬರ್ ಬ್ಯಾಂಡ್ನ ಹಾಕೊಂಬಿಡಿ. ಲೈಕ್ ಮನಸ್ಸಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಕೂದಲೆಲ್ಲ ನನಗೆ ಜಾಸ್ತಿ ನೀರಲ್ಲಿ ಇರೋಕ್ಕಾಗ್ತಾ ಇಲ್ಲ. ಈವನ್ ನನಗೆ ಐ ಶೋ ಯು ಲೇಟರ್ ಅದು ಏನು ಪ್ರಾಬ್ಲಮ್ ಆಗ್ತಿಲ್ಲ. ಸಖತ್ ನೋವಾಗುತ್ತೆ ಗೈಸ್ ನೇಲ್ಸ್ ಇರೋದ್ರಿಂದ. ಸೊ ಫೈನಲಿ ಓಕೆ. ಸೊ ಈ ಥರ ಫಸ್ಟ್ ನೀವು ಪೋನಿಟೇಲ್ ಹಾಕೊಂಡ್ಬಿಡಿ. ಆ್ಯಂಡ್ ನೆಕ್ಸ್ಟ್ ನೀವು ಹೇರ್ನ ರೋಲ್ ಮಾಡಿಬಿಟ್ಟು ನೆಕ್ಸ್ಟ್ ರಬ್ಬರ್ ಬ್ಯಾಂಡ್ ಹಾಕೊಳ್ಳಿ. ಐ ಶೋ ಯು. ಸೊ ಟೇಕ್ ಅ ರಬ್ಬರ್ ಬ್ಯಾಂಡ್ ಆ್ಯಂಡ್ just roll your hairs like this. ಫ್ರಂಟ್ ವರ್ಡ್ಸ್ ಅಲ್ಲಿ ಒಂದು ಕಡೆ ನೀವು ಈ ಥರ ರೋಲ್ ಮಾಡ್ಕೊಂಬಿಡಿ. ರೋಲ್ ಮಾಡಿದ್ಮೇಲೆ ಇದಕ್ಕೆ ಇನ್ನೊಂದು ರೋಲ್ ಮಾಡ್ಕೊಂಬಿಡಿ. ಈ ಥರ ರೋಲ್ ಮಾಡಿಬಿಟ್ಟು ನಾವು ಯು ಕ್ಯಾನ್ ಪುಟ್ ಯೋರ್ ರಬ್ಬರ್ ಬ್ಯಾಂಡ್ ನೀಟ್ಲಿ. ಓಕೆ. ಸೊ ಗೈಸ್ ಹೇರ್ ಸ್ಟೈಲ್ ರೆಡಿ. ಸೊ ಇವಾಗ ಬ್ಯಾಗ್ ನ ಪ್ಯಾಕ್ ಮಾಡ್ಕೊಳ್ಳೋಣ. ಮೇನ್ ಥಿಂಗ್ ಗೈಸ್, ಡೋಂಟ್ ಫರ್ಗೆಟ್ ಟು ಟೇಕ್ ಅ ಎಕ್ಸ್ಟ್ರಾ ಪೇರ್ ಆಫ್ ಡ್ರೆಸ್, ಬಿಕಾಸ್ ಈ ಡ್ರೆಸ್ ಹೇಗೂ ಒದ್ದೆ ಆಗ್ಬಿಡ್ತೀನಿ. ಸೊ ಹಾಗಾಗಿ ನಾನು ಈ ಪ್ಯಾಕೆಟ್ ಅಲ್ಲಿ ಲೈಕ್ 1 ಪೇರ್ ಆಫ್ ಡ್ರೆಸ್ಸಸ್ ಅಂಡ್ ಇನ್ನರ್ ವೇರ್ಸ್ ಇಟ್ಕೊಂಡಿದ್ದೀನಿ. ಸೊ ಇದನ್ನ ನಾನು ಫಸ್ಟ್ ಬ್ಯಾಗಿಗೆ ಹಾಕೊಂಡ್ಬಿಡ್ತೀನಿ. ಓಕೆ. ಅಂಡ್ ನೆಕ್ಸ್ಟ್ ಈಸ್ ಟವೆಲ್ಸ್ನ ಪ್ಯಾಕ್ ಮಾಡೋಣ. ಸೊ ದ ಫಸ್ಟ್ ಒನ್ ಟವೆಲ್, ದೊಡ್ಡದಾಗಿರೋ ಟವೆಲ್ಲು, ಇದನ್ನ ಫಸ್ಟ್ ಫೋಲ್ಡ್ ಮಾಡಿಕೊಂಡು ಇದನ್ನ ಇಟ್ಕೊಳ್ಳೋಣ. ಆ್ಯಂಡ್ ಸೆಕೆಂಡ್ ಟವೆಲ್ ಇದು. ಸೊ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಇದನ್ನ ಇಟ್ಕೊಂಡ್ಬಿಡೋಣ. ಆ್ಯಂಡ್ ನೆಕ್ಸ್ಟ್ ಈಸ್ ಯೋರ್ ಏನಂತಾರೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸು ಎಲ್ಲ ಇದನ್ನು ಇಟ್ಕೊಂಡ್ಬಿಡೋಣ. ಇದಾದ್ಮೇಲೆ ನಾನು ಕೋಂಬ್ ಕೂಡ ಇಟ್ಕೊಂಡ್ಬಿಡ್ತೀನಿ. ಕೋಂಬು ಆ್ಯಂಡ್ ಕೋಂಬ್ ಆದಮೇಲೆ ಸ್ಪೆಕ್ಸು. ಸೊ ವಾಪಸ್ ಇದೇ ಪೌಚಿಗೆ ಹಾಕ್ಬಿಡ್ತೀನಿ. ಗೈಸ್ ಇವಾಗ ಕ್ಯಾಪು ಪ್ಯಾಕ್ ಮಾಡಿಬಿಟ್ಟೆ, ಸ್ಪೆಕ್ಸು ಪ್ಯಾಕ್ ಮಾಡಿಬಿಟ್ಟೆ. ಸೊ ಗೈಸ್ ದೀಸ್ ಆರ್ ದ 2 ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ವಿಚ್ ಯು ನೀಡ್ ಟು ಟೇಕ್ ಬಿಫೋರ್ ಎಂಟ್ರಿಂಗ್ ಎ ಸ್ವಿಮ್ಮಿಂಗ್ ಪೂಲ್, ಬಿಕಾಸ್ ಇದು 2 ಇಲ್ಲ ಅಂತಂದರೆ ನಿಮಗೆ ಎಂಟ್ರಿ ಕೊಡಲ್ಲ ಅಲ್ಲಿ. ಸೊ ಹಾಗಾಗಿ ಇದನ್ನು ನಾನು ಬ್ಯಾಗಲ್ಲಿ ಹಾಕೊಂಡ್ಬಿಡ್ತೀನಿ. ಸೊ ಗೈಸ್, ಸೊ ಬ್ಯಾಗ್ ರೆಡಿ. ಇದ್ರ ಮೇಲೆ ಒಂದು ಶರ್ಟ್ ಹಾಕೊಂಡ್ಬಿಡ್ತೀನಿ. ಸೊ ಐ ವಿಲ್ ವೇರ್ ದಿಸ್ ಶರ್ಟ್. ಸೊ ಗೈಸ್ ಐ ಆಮ್ ರೆಡಿ ವಿತ್ ಮೈ ಬ್ಯಾಗ್. ಸೊ ಇವಾಗ ಬನ್ನಿ ಗೈಸ್ ಸ್ವಿಮ್ಮಿಂಗ್ ಕಲಿಯೋಣ. ಐ ಡೋಂಟ್ ನೋ, ನನಗೆ ಸ್ವಿಮ್ಮಿಂಗ್ ಕಲಿಬೇಕಂತ ತುಂಬ ಆಸೆ, ಬಟ್ ಯಾಕೋ ಗೈಸ್ ಸ್ವಿಮ್ಮಿಂಗ್ ಪೂಲಿಗೆ ಹೋದ್ಮೇಲೆ ನಾವು ಕಪ್ಗಾಗ್ಬಿಡ್ತೀವಿ ಅಂತ ಏನೋ ಭಯ ಆಗುತ್ತೆ. ಬಿಕಾಸ್ ಎಲ್ಲರೂ ಹೇಳ್ತಾರೆ ಸ್ವಿಮ್ಮಿಂಗ್ ಪೂಲ್ ಹೋದ್ಮೇಲೆ ಅದು ಕಲರ್ ಏನು ಹೋಗಿರುತ್ತೆ ವಾಪಸ್ ಬರೋದೇ ಇಲ್ಲ ಅಂತ. ಸೊ ನನ್ನ ಲೈಫಲ್ಲೇ ಈ ಥರ ಸ್ವಿಮ್ಮಿಂಗ್ ಪೂಲಿಗೆ ಹೋಗಲಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್.
ಆ್ಯಂಡ್ ಬಿಕಾಸ್ ನಾನು ಶ್ರೀರಂಗಪಟ್ಟಣ ಅಲ್ಲಿ ಇಲ್ಲಿ ಎಲ್ಲ ಹೋಗಿದ್ದೆ, ಗೋವಾ ಹೋಗಿದ್ದೆ. ಅಲ್ಲೆಲ್ಲ ಬೀಚಲ್ಲಿ ನನಗೆ ಸ್ವಿಮ್ ಮಾಡೋಕ್ಕೆ ಆಗಲಿಲ್ಲ, ಗೋಕರ್ಣ ಬೀಚಲ್ಲಿ ಆಗಲಿ. ಸೊ ನಾನು ಎಲ್ರಿಗೂ ನೋಡ್ತಾ ಇದ್ದೆ ಅಲ್ಲ ಸ್ವಿಮ್ ಮಾಡೋದು, ಅದು ನೋಡ್ಬಿಟ್ಟು ನನಗೂ ಆಸೆ ಆಯಿತು, ನಾನು ಸ್ವಿಮ್ ಮಾಡಕ್ಕೆ ಬಂದಿದ್ರೆ ಎಷ್ಟು ಚೆನ್ನಾಗಿ ನಾನು ಸ್ವಿಮ್ ಮಾಡ್ಬೋದಿತ್ತಲ್ವಾ ಅಂತ. ಸೊ ಹಾಗಾಗಿ ಐ ಥಾಟ್ ಆಫ್ ಲರ್ನಿಂಗ್ ನಾವು. ಸೊ ಅದಕ್ಕೆ ತುಂಬ ಲೇಟ್ ಆಗಿದೆ ಸ್ವಿಮ್ಮಿಂಗ್ ಕಲಿಯೋದಕ್ಕೆ, ಬಟ್ ಲೇಟ್ ಅಂತ ಅನ್ಕೋಬಾರ್ದು ಯಾವಾಗಲೂ. ಸೊ ಲೇಟ್ ಆದರೂ ಪರವಾಗಿಲ್ಲ ಗೈಸ್, ಝೀರೋಯಿಂದ ಮತ್ತೆ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಗೈಸ್, ಇವಾಗ ಹೋಗ್ಬಿಟ್ಟು ಸ್ವಿಮ್ಮಿಂಗ್ ಕಲಿಯೋಣ. ಗೈಸ್ ಲೊಕೇಶನ್ ರೀಚ್ ಆದೆ, ಆದರೆ ಒಳಗಡೆ ಒಂಥರ ಭಯ ಆಗ್ತಿತ್ತು. ಬಟ್ ಹೋಗೋಣ ಬನ್ನಿ ಗೈಸ್. ಮೇಲ್ಗಡೆ ಸ್ವಿಮ್ಮಿಂಗ್ ಪೂಲ್ ನೋಡಿದ್ರೆ ಅಯ್ಯೋ ಎಷ್ಟೇನಾ ನೀರು ಅಂತ ಅನಿಸ್ತಾ ಇದೆ. ಬಟ್ ಆ್ಯಕ್ಚುಲಿ ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಆ ನೀರೇನಿದೆ ಅದು ನನ್ನ ಹೈಟ್ ಎಷ್ಟಿದೆ ಅದಕ್ಕಿಂತ ಡೀಪು. ಗೈಸ್ ನಾನು ಕ್ಯಾಪ್ ಚೇಂಜ್ ಮಾಡಿದ್ದೀನಿ, ಆದರೆ ಕ್ಯಾಪ್ ಚೇಂಜ್ ಮಾಡಿರೋದು ವಿಡಿಯೋ ಮಾಡೋಕ್ಕೆ ಮರ್ತೋಯ್ತು. ಬಿಕಾಸ್ ಆ ಕಲರು ಅಷ್ಟು ಎದ್ದು ಕಾಣಿಸಲ್ಲ ನೀರಲ್ಲಿ. ಸೊ ಅದಕ್ಕೆ ನಾನು ಕ್ಯಾಪ್ ಚೇಂಜ್ ಮಾಡಿಕೊಡೆ, ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಜಸ್ಟ್ ಇವಾಗ ಶವರ್ ಮಾಡಿಕೊಂಡೆ ಮತ್ತೆ, ಬಿಕಾಸ್ ರೂಲ್ಸ್ ಇದೆ. ಸೊ ಇವಾಗ ಶವರ್ ಮಾಡಿಕೊಂಡು ಇವಾಗ ನೀರಲ್ಲಿ ಹೋಗ್ತಿದ್ದೀನಿ. ಕರೆಕ್ಟು ನನ್ನ ಹೈಟ್ ಎಷ್ಟು ಅಷ್ಟು ನೀರಿರೋದು. ಗೈಸ್ ಇವಾಗ ಬೇರೆ ಕಡೆ ಬಂದೆ, ಇಲ್ಲಿ ನೀರು ಕಮ್ಮಿ ಇದೆ, ಅಲ್ಲಿ ಕಂಪೇರ್ ಮಾಡಿದ್ರೆ ನಾನು ಮುಣ್ಗೋಗಲ್ಲ ಇದರಲ್ಲಿ. ಇದು ಅಷ್ಟಿಲ್ಲ. ಫಸ್ಟ್ ಕೈಯಲ್ಲಿ ಆಡಿಸ್ಬೇಕಂತೆ, ಆಮೇಲೆ ಕಾಲಲ್ಲಿ ಆಡಿಸ್ಬೇಕಂತೆ.